చెప్పులు పాడుతున్నా టాటా పోయానమ్మా. టాటా పోయా. ಹಲೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಗುಡ್ ಮಾರ್ನಿಂಗ್. ನಾವಿವತ್ತು ಬೆಳಿಗ್ಗೆನೆ ಅಗಸ್ತ್ಯನ್ ಕರ್ಕೊಂಡು ಹೊರಗಡೆ ಹೋಗ್ತೀವಿ. ನಾನು ಇವತ್ತು ಏನೆಲ್ಲ ಮಾಡ್ತಿದೀನಿ, ಎಲ್ಲೆಲ್ಲ ಹೋಗ್ತೀವಿ ಎಲ್ಲಾನು ನೋಡೋಣ ಬನ್ನಿ. ನಮ್ಮ ಡೇ ಔಟ್ ಅಲ್ಲಿ ನಮ್ಮ ಜೊತೆ ಅಗಸ್ತ್ಯನ ಅಕ್ಕ ಜಾಹ್ನವಿಯೂ ಇದ್ದಾಳೆ. ನಾವೀಗ ಅಲ್ಸೂರ್ ಲೇಕ್ ಆಗಿ ಹೋಗ್ತಾ ಇದ್ದೇವೆ. ನಾವ್ ಅನ್ಕೊಂಡಿದ್ವಿ ನಾವೇ ತುಂಬಾ ಬೇಗ ಎದ್ದು ಹೊರಟಿದೀವಿ ಅಂತ. ಆದ್ರೆ ಇಲ್ಲಿ ನಮ್ಗಿಂತ ಮುಂಚೆನೆ ಜನರು ಎದ್ದು ವಾಕಿಂಗ್, ಸೈಕ್ಲಿಂಗ್ ಹಾಗೂ ಜಾಗಿಂಗ್ ಮಾಡ್ತಾ ಇದ್ದಾರೆ. ನಾವಿವತ್ತು ಡೇ ಔಟಿಗೆ ಬಂದಿರೋ ಜಾಗ ಲಾಲ್ಬಾಗ್. ಮೇನ್ ಗೇಟಿನ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನಾವಿಲ್ಲಿ ವೀಕೆಂಡ್ ಬಂದಿರೋದ್ರಿಂದ ಪಾರ್ಕಿಂಗ್ ಆಲ್ಮೋಸ್ಟ್ ಫುಲ್ ಆಗಿದೆ. ಫೈನಲಿ ನಮ್ಗೆ ಪಾರ್ಕಿಂಗ್ ಜಾಗ ಕೂಡ ಸಿಕ್ತು. ನೋಡಿ, ನಾವಿವಾಗ ಅಗಸ್ತ್ಯನ್ ಡೇ ಔಟ್ ಅಲ್ಲಿ ಲಾಲ್ಬಾಗ್ ಬಂದಿದ್ದೀವಿ. ಫಸ್ಟ್ ಪ್ಲೇಸ್. ನಾವಿವಾಗ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಇದ್ದೀವಿ. ಮಲ್ಕೊಂಡಿದ್ದಾನೆ. ಎಚ್ಚರ ಆದ್ಮೇಲೆ ಇವನೇನೇನ್ ಆಟ ಆಡ್ತಾನೆ, ಏನೇನ್ ಮಾಡ್ತಾನೆ ಎಲ್ಲಾನು ತೋರಿಸ್ತೇನೆ. ನಾವಿವಾಗಿರೋದು ಫುಲ್ ಪಾರ್ಕಿಂಗ್ ಏರಿಯಾ. ನೋಡಿ, ಎಷ್ಟೊಂದು ವೆಹಿಕಲ್ಸ್ ಇದೆ. ವೀಕೆಂಡ್ ಬೇರೆ ಇತ್ತು, ತುಂಬಾ ಜನ ಬಂದಿದ್ದಾರೆ ಇಲ್ಲಿ. ಆ ಕಡೆ ನೋಡಿದ್ರೆ ಲಾಲ್ಬಾಗ್ ಎಲ್ಲ ಇದೆ. ನಾವು ಹೋಗ್ತೀವಿ, ಬನ್ನಿ ನಮ್ಮ ಜೊತೆ ಜಾಯಿನ್. ನಾವಿಲ್ಲಿ ಪ್ಲಾನ್ ಮಾಡಿ ಬಂದಿದ್ದು ಸೂರ್ಯೋದಯ ನೋಡೋಣ ಅಂತ. ಆದ್ರೆ ನಾವು ಆ ಟೈಮ್ಗೆ ರೀಚ್ ಆಗೋಕ್ಕಾಗಿಲ್ಲ. ನಮ್ಗಿಂತ ಮುಂಚೆನೆ ಬಂದವರೆಲ್ಲ ವಾಕಿಂಗ್, ಜಾಗಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮನ್ನು ಲಾಲ್ಬಾಗಿಗೆ ಆನೆ ವೆಲ್ಕಮ್ ಮಾಡ್ಲಿಕ್ಕೆ ಸಜ್ಜಾಗಿ ನಿಂತಿದೆ. ನಾವೀಗ ಲಾಲ್ಬಾಗಿನ ವ್ಯೂ ಪಾಯಿಂಟ್ ಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಲಾಲ್ಬಾಗಿನ ಸುತ್ತಮುತ್ತದ ಎಲ್ಲಾ ಪ್ಲೇಸ್ ಗಳನ್ನು ನೋಡಬಹುದು. ಇದು ತುಂಬಾ ಹಳೆಯ ಬಂಡೆಕಲ್ಲು. ಇಷ್ಟು ಎತ್ತರ ಹತ್ತಿದ ಮೇಲೆ ಫೋಟೋ ತಗೊಳ್ದೇ ಇದ್ರೆ ಹೇಗೆ? ಒಂದು ಫೋಟೋ ಪ್ಲೀಸ್. ನೆಕ್ಸ್ಟ್ ಒಂದು ಗ್ರೂಪ್ ಫೋಟೋ ಪ್ಲೀಸ್. ಈ ಬಂಡೆಕಲ್ಲಿನ ಮೇಲೆ ಸೂರ್ಯನ ಕಿರಣ ಹೇಗೆ ಬೀಳ್ತಾ ಇದೆ ಅಂದ್ರೆ, ಇಲ್ಲಿ 10 ನಿಮಿಷ ಕೂತ್ರೆ ನಮ್ ಬಾಡಿಗೆ ಬೇಕಾಗಿರೋ ಫುಲ್ ವಿಟಮಿನ್ ಸಿ ಸಿಗುತ್ತೆ. ಬನ್ನಿ, ಈಗ ನಿಮ್ಗೆ ಲಾಲ್ಬಾಗ್ನ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ಎಲ್ಲಾ ಮರಗಳ ಮೇಲೆ ಅವುಗಳ ಹೆಸರು ಹಾಗೂ ಎಷ್ಟು ವರ್ಷದ ಹಳೆಯ ಮರ ಅಂತ ಬರೆದಿರುತ್ತಾರೆ.
ಇದರಿಂದಾಗಿ ನಮ್ಗೆ ಲಾಲ್ಬಾಗ್ ಬಂದದಕ್ಕೆ ಯಾವ್ಯಾವ ಮರಗಳು, ವಿಶೇಷ ರೀತಿಯ ಮರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಹೀಗೆ ಮುಂದಕ್ಕೆ ಹೋದಾಗ ಲಾಲ್ಬಾಗಿನ ಫ್ಲವರ್ ಶೋನ ಫ್ಲವರ್ಗಳನ್ನು ನೋಡಲು ಅಂತ ಹೋದೆವು. ಆದ್ರೆ ಅದು ಮುಗಿದಿರುವ ಕಾರಣ ಎಲ್ಲಾ ಗಿಡಗಳು ಬಾಡಿ ಹೋಗಿದ್ದವು. ಆದ್ರೆ ನಮ್ಗೆ ಇಷ್ಟ ಆದ್ರೂ ಫ್ಲವರ್ ಶೋನ ಹೂಗಳನ್ನು ನೋಡುವ ಅವಕಾಶ ಸಿಕ್ಕಿತೆಂದು ಖುಷಿಪಟ್ಟೆವು. ನಾವು ಹೀಗೆ ಮುಂದಕ್ಕೆ ಹೋದಾಗ ಏನ್ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ನೋಡ್ತಾ ಇದ್ವಿ. ಏನೋ ಪ್ರೋಗ್ರಾಮ್ ಇರ್ಬೋದೇನೋ ಅನ್ಕೊಂಡ್ವಿ. ಆದ್ರೆ ರಿಟೈರ್ಡ್ ಆದ ಹಿರಿಯರೆಲ್ಲರೂ ಪೆನ್ಷನ್ ಸ್ಕೀಮಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ರು. ಅಗಸ್ತ್ಯ ಸಹ ಇದರಲ್ಲಿ ಭಾಗಿಯಾಗಿ ಜೈ ಜೈ ಅಂತ ಘೋಷಣೆ ಕೂಗಿದನು. ಹಾಗೆ ಹೋಗ್ತಾ ಅಗಸ್ತ್ಯನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿ ಮೀಟ್ ಆದೆವು. ನಮಗೆ ಈ ಲಾಲ್ಬಾಗ್ನಲ್ಲಿ ಇಷ್ಟೊಂದು ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಜೊತೆಗೆ ಒಂದು ಫೋಟೋಸು ತಗೊಂಡೆವು. ನಾವು ಯೂಶ್ವಲಿ ಹೊರಗಡೆ ಹೋದಾಗ ಅಗಸ್ತ್ಯ ಹೇಳ್ಬೇಕಾದ್ರೆ ಅಷ್ಟೊಂದು ಗಲಾಟೆ ಮಾಡಲ್ಲ. ಬಾ ಟಾಟಾ ಹೋಗೋಣ, ಪ್ರಾಣಿಗಳಿದೆ, ನಾಯಿ ಇದೆ, ಬೆಕ್ಕಿದೆ, ದನ ಇದೆ, ನೋಡೋಣ ಅಂದರೆ ಎದ್ದೇಳ್ತಾನೆ. ಈಗ ಬ್ರೇಕ್ ಟೈಮ್. ನಾವು ಮನೆಯಿಂದಲೇ ಸ್ವಲ್ಪ ಫ್ರೂಟ್ಸ್ ತಂದಿದ್ವಿ, ಅದನ್ನ ತಿಂತಾ ಇದ್ದೀವಿ. ಇಲ್ಲಿ ತುಂಬ ಹಳೆಯ ಕಾಲದ ಮರಗಳು ಇದ್ದಾವೆ. ಆದರೆ ಇಲ್ಲಿ ಒಂದು ಮರ ಬಿದ್ದೋಗಿದೆ, ಆದ್ರೂ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಆ ಮರದ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಇದು ರೋಸ್ ಗಾರ್ಡನ್. ಇಲ್ಲಿ ತುಂಬ ವೆರೈಟೀಸ್ ಆಫ್ ರೋಸ್ ಗಿಡಗಳಿವೆ. ನೋಡಿ, ಫುಲ್ ಗುಲಾಬಿ, ಇದು ಗುಲಾಬಿ ತೋಟ ತರ ಇದೆ. ವೆರೈಟೀಸ್ ಆಫ್ ಗುಲಾಬೀಸ್ ನೋಡಿದ್ದು, ಪಿಂಕ್, ರೆಡ್. ಆ ಪಿಂಕ್ ತುಂಬಾ ಚೆನ್ನಾಗಿದೆ. ಫುಲ್ ಇಲ್ಲಿ ರೋಸ್ ಗಿಡನೇ ಇದೆ.
ओ ये तो कुछ बाले अब वो कलर बोर्ड वो बोर्डा ಆಕ್ಚುಲಿ ಮಗುಗೆ ಆಟ ಆಡೋಕ್ಕೆ ಏನಾದರೂ ಜಾಗ ಇದೆಯಾ ಅಂತ ಹುಡುಕ್ತಾ ಇದ್ದೀವಿ. ತುಂಬ ಬಂದಿದ್ದೀವಿ ಇಲ್ಲಿ. ಇದಂತೂ ತುಂಬ ಅಂದರೆ ತುಂಬ ದೊಡ್ಡ ಪಾರ್ಕ್ ಇದು. ಮಗುಗೆ ಆಟ ಆಡೋಕ್ಕೆ ಜಾಗ ಇದೆಯಾ ಅಂತ ಹುಡುಕ್ತಾ ಇದ್ದೀವಿ. ಬನ್ನಿ ನೋಡೋಣ. ಇದು ಲಾಲ್ಬಾಗ್ ಲೇಕು. ಈ ಲೇಕಿಗೆ ಫುಲ್ ಒಂದು ರೌಂಡ್ ಹಾಕಿದರೆ ನೀವು ಕಂಪ್ಲೀಟ್ ಲಾಲ್ಬಾಗ್ನ ನೀವು ನೋಡಿದಾಗ ಆಗುತ್ತೆ. ನಾವು ವಿಡಿಯೋ ಮಾಡ್ತಾ ಇರೋದು ಮಾತಾಡ್ತಾ ಇರೋದನ್ನ ನೋಡಿ ತುಂಬ ಜನರು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಕೇಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಲಾಲ್ಬಾಗಿಗೆ ಆನೆ ಬಂದಿದೆಯಂತೆ. ಹೌದಾ, ನೋಡೋಣ ಬನ್ನಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಕಾರ್ಡ್ನಲ್ಲಿ ತೆಗೆದಿರೋ ಫೋಟೋದ ಆಧಾರದ ಮೇಲೆ ಲಾಲ್ಬಾಗಿನಲ್ಲಿ ಅದೇ ರೀತಿ ಆನೆಗಳ ಹಿಂಡಿನ ಮರುದೃಶ್ಯವನ್ನು ಮರುಕಳಿಸಿದ್ದಾರೆ. ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಇಲ್ಲದ ಕಾರಣ ಅಗಸ್ತ್ಯ ಆನೆಯ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಆನೆ ಜೊತೆ ಆಟಾಡಿ ಎಲ್ಲೇ ಪಕ್ಕದಲ್ಲಿ ಒಂದು ಅಕ್ಕ ಬಾಲಲ್ಲಿ ಆಟಾಡ್ತಾ ಇದ್ಲು. ಅವಳ ಹತ್ರ ಹೋಗಿ ಬಾಲ್ ಇಸ್ಕೊಂಡು ಅಕ್ಕನ ಜೊತೆ ಆಟಾಡ್ತಾ ಇದ್ದಾನೆ. ನೋಡಿ, ಈ ಲಾಲ್ಬಾಗಲ್ಲಿ ನಾವು ಗಿಡಗಳನ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಇಲ್ಲಿರೋ ಗಿಡ ಪ್ರೈಸ್ ಎಲ್ಲ ರೀಸನಬಲ್ ಆಗಿದೆ. ಅಂದರೆ 30 ರೂಪೀಸ್, 50 ರೂಪೀಸ್, 100 ರೂಪೀಸ್. ಮತ್ತು ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಕ್ವಾಲಿಟಿ ಆಗಿರೋ ಗಿಡಗಳು ಇದ್ದಾವೆ. ನೀವು ಇಲ್ಲಿ ಬಂದು ಗಿಡನ ಪರ್ಚೇಸ್ ಮಾಡಿ. ನಾವು ಸ್ವಲ್ಪ ಗಿಡನೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಂತ ಈಗ ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಇದೆ. ತುಂಬ ವೆರೈಟೀಸ್ ಗಿಡ ಇದೆ. ಎಲ್ಲನೂ ನೋಡಿ. ನೋಡಿ, ನಾವು ಇಷ್ಟೆಲ್ಲ ತಗೊಂಡಿದ್ದೀವಿ. ಎಷ್ಟು ಪ್ರೈಸ್ ಆಯಿತು ಎಲ್ಲ ತೋರಿಸ್ತೀನಿ ನಾನು ಆಮೇಲೆ. ನೋಡಿ, ನಾನಿಲ್ಲಿ 15 ಫ್ಲವರ್ಸ್ ತೊಗೊಂಡಿದ್ದೀನಿ. ಇದಕ್ಕೆ 1500 ಆಗಿದೆ. ಅಂದರೆ ಎಲ್ಲರೂ ರೀಸನೇಬಲ್ ಪ್ರೈಸಲ್ಲೇ ಇದೆ. ಫ್ಲವರ್ಸ್ ಎಲ್ಲರೂ ತೊಗೋಬೋದು.
ನಾವು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಮನೇಲೇನು ತಿಂಡಿ ಮಾಡಿರಲಿಲ್ಲ. ಹಾಗಾಗಿ ತಿಂಡಿ ತಿನ್ನೋಣ ಅಂತ ಲಾಲ್ಬಾಗ್ ಹತ್ರನೇ ಇರೋ ಶಿವಳ್ಳಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ತಿಂಡಿ ಎಲ್ಲನೂ ಚೆನ್ನಾಗಿತ್ತು ಮತ್ತು ಪ್ರೈಸು ಅಷ್ಟೇ ರೀಸನೇಬಲ್ ಆಗಿತ್ತು. ನಮಗೆ ನೆಕ್ಸ್ಟ್ ಏನಂದರೆ ಮಕ್ಕಳಿಗೆ ಲಾಲ್ಬಾಗಲ್ಲಿ ಏನೂ ಆಟಾಡೋಕ್ಕೂ ಸಿಗಲಿಲ್ಲ. ಆಮೇಲೆ ನಾವು ಹೊರಗಡೆ ಬಂದು ತಿಂಡಿ ತಿಂದು ಎಲ್ಲ ಆಗಬೇಕಾದ್ರೆ ಬಿಸಿಲು ಜಾಸ್ತಿ ಆಗಿತ್ತು. ಅದಕ್ಕೆ ಯಾವ ಪ್ಲೇ ಏರಿಯಾನೂ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಪೇಯ್ಡ್ ಪ್ಲೇ ಏರಿಯಾಗೆ ಬಂದಿದ್ದೀವಿ. ಇದು ಇರೋದು ಜಯನಗರ 3rd ಬ್ಲಾಕ್ ಹತ್ರ. ಈ ಪ್ಲೇ ಏರಿಯಾನೇ ಹಂಪ್ಟಿ ಜಂಪ್ಟಿ. ಇಲ್ಲಿ ಏನಂದರೆ ಒಂದು ಮಗುವಿಗೆ 1 ಅವರಿಗೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕೆಲವು ಸೆಟ್ ಆಫ್ ಗೇಮ್ಸು ಇದೆ. ಇಲ್ಲಿ ಏನಂದರೆ ಜಾರ್ಬಂಡಿ ಆಗಿರ್ಬೋದು, ಮೇಜು ಹಾಗೂ ವೆರೈಟೀಸ್ ಆಫ್ ಗೇಮ್ಸು ಇದೆ. ಮತ್ತು ಇಲ್ಲಿ ಮಕ್ಕಳನ್ನ ಅಂದರೆ ಸ್ವಲ್ಪ ಹೊತ್ತು ಆಟ ಆಡೋ ಟೈಮಲ್ಲಿ ನೋಡ್ಕೊಳ್ಳಿಕ್ಕೂ ಕೆಲವು ಮೆಂಬರ್ಸ್ ಇದ್ದಾರೆ. ಈ ಹಂಪ್ಟಿ ಜಂಪ್ಟಿ ಪ್ಲೇ ಏರಿಯಾದ ಡೀಟೇಲ್ ವಿಡಿಯೋನ ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಆಟ ಎಲ್ಲ ಆಯಿತು. ಈಗ ಭರ್ಜರಿ ಭೋಜನದ ಸಮಯ. ಬಸವನಗುಡಿಯ ರೋಟಿಗರ್ ಹೋಟೆಲ್ನಲ್ಲಿ ಭರ್ಜರಿ ಊಟಕ್ಕೆ ಬಂದಿದ್ದೇವೆ. ಫನ್, ಗೇಮು, ವಾಕಿಂಗು ಎಲ್ಲನೂ ಆಯಿತು. ನಾವು ಭರ್ಜರಿ ಭೋಜನಕ್ಕೆ ಬಂದಿದ್ದೇವೆ. ಇಲ್ಲಿ ಏನಂದರೆ ಬಾಳೆ ಎಲೆ ಊಟ. ಇಲ್ಲಿ ಊಟ ಹೇಗೆ ಅಂದರೆ ಮದುವೆ ಮನೆಯ ಊಟ ಥರನೇ ಇರುತ್ತೆ. ಪರ್ ಪರ್ಸನ್ಗೆ ಇಲ್ಲಿ 220 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೂ ಇದು ಅನ್ಲಿಮಿಟೆಡ್ ಊಟ. ಸೌತ್ ಇಂಡಿಯನ್ ಮೀಲ್ಸ್ ಇಷ್ಟಪಡೋರಿಗೆ ಭರ್ಜರಿ ಭೋಜನ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಹಳ್ಳಿಯ ರೀತಿಯಲ್ಲಿ ಊಟವನ್ನು ಬಡಿಸುತ್ತಾರೆ. ಇಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡಿ. ನಾನಂತೂ ಊಟ ಸ್ಟಾರ್ಟ್ ಮಾಡ್ತೀನಿ. ಅಗಸ್ತ್ಯ ಫಸ್ಟ್ ಟೈಮ್ ಬೋಟಿ ಪಾಪಡ್ ತಿಂತಾ ಇದ್ದಾನೆ. ಅದನ್ನ ಹೇಗೆ ತಿನ್ನಬೇಕು ಅಂತ ಗೊತ್ತಾಗದೆ ಫಸ್ಟು ಬೆರಳಿಗೆ ಆ ಪಾಪಡನ್ನ ಹಾಕ್ಕೊಂಡ. ಆಮೇಲೆ ಅವನ ಟೇಸ್ಟ್ ತುಂಬ ಇಷ್ಟ ಆಗಿ 1-2 ತಿಂದಿದ್ದಾನೆ ಅವನು. ಅವನು ಅಕ್ಕನ ಐಸ್ ಕ್ರೀಮ್ ನೋಡ್ತಾ ಇದ್ದಾನೆ. ನಾವು ಅವ್ನಿಗೆ ಐಸ್ ಕ್ರೀಮ್ ಎಲ್ಲ ಕೋಲ್ಡ್ ಇದೆ, ಚಳಿ ಆಗುತ್ತೆ ಅಂತ ಹೇಳಿ ಅವನಿಗೆ ತಿನ್ನಿಸ್ತಾ ಇರಲಿಲ್ಲ. ಬಟ್ ಅವಳು ತಿಂತಿರೋದನ್ನ ನೋಡಿ ಅವನಿಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇದು ಅಗಸ್ತ್ಯನ ಡೇ ಔಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.